ಬಿಜೆಪಿಯ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಆಮೂಲಾಗ್ರ ಬದಲಾವಣೆಯ ಸಮಯ ಬಂದಿದೆ ಅಂತ ಒಂದು ಸುದ್ದಿ ಇದೆ ದೆಹಲಿಯಿಂದ. ಏನು ಬದಲಾವಣೆ? ಸದ್ಯಕ್ಕೆ ಯಾರ್ಯಾರಿದ್ದಾರೆ ಪಾರ್ಲಿಮೆಂಟ್ ಬೋರ್ಡ್ನಲ್ಲಿ? ಪ್ರಧಾನಮಂತ್ರಿಗಳಿರ್ತಾರೆ, 4 ಜನ ಕೇಂದ್ರ ಸಚಿವರಿದ್ದಾರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಆಯ್ಕೆ ಮಾಡಲಾಗಿರುವ ಹಿರಿಯ ಬಿಜೆಪಿ ನಾಯಕರುಗಳಿದ್ದಾರೆ. ಇಷ್ಟು ಜನರ ಪಾರ್ಲಿಮೆಂಟರಿ ಬೋರ್ಡ್ ಇದೆ. ಪ್ರಧಾನಮಂತ್ರಿಗಳು, 4 ಜನ ಕೇಂದ್ರ ಸಚಿವರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷಗಳು ಮತ್ತು ಬೇರೆ ಬೇರೆ ನಾಯಕರುಗಳು. ಕರ್ನಾಟಕದಿಂದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದಾರೆ. ಈಗ ಫಾರ್ ದ ಫಸ್ಟ್ ಟೈಮ್ ಸಂಸದೀಯ ಮಂಡಳಿಯೊಳಗೆ 4 ಜನ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಒಂದು ಸುದ್ದಿ. 4 ಜನ ಮುಖ್ಯಮಂತ್ರಿಗಳು. ಇದು ನ್ಯಾಷನಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಹೆಸರುಗಳು. ಆ ಸುದ್ದಿಯನ್ನು ಯಥಾವತ್ತಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾರ್ಯಾರು 4 ಜನ? ಆ ಲಿಸ್ಟ್ ನೋಡಿದ್ರೆ ಯಾವ ಮುಖ್ಯಮಂತ್ರಿಗಳಿಗೆ ನ್ಯಾಷನಲ್ ಲೆವೆಲ್ನಲ್ಲಿ ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರ್ಯಾಕ್ಷನ್ ಇದೆಯೋ ಅವ್ರನ್ನ ತಗೊಳ್ಳಂಗೆ ಕಾಣಿಸ್ತಾ ಇದೆ. ಯಾರ್ಯಾರ ಹೆಸರು ಬರ್ತಾ ಇರೋದು? ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ, ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಈ 4 ಜನರಲ್ಲಿರುವ ಕಾಮನ್ ಫ್ಯಾಕ್ಟರ್ ಏನು? ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರ್ಯಾಕ್ಷನ್ ಇದೆ, ಜನಪ್ರಿಯತೆ ಇದೆ. ಯುವ ಸಮುದಾಯದ ಮಧ್ಯದಲ್ಲಿ ದೇ ಆರ್ ಪಾಪ್ಯುಲರ್ ಫೇಸಸ್. ಇದೇ ಕ್ರೈಟೀರಿಯಾ ಇಟ್ಕೊಂಡು 4 ಜನ ಮುಖ್ಯಮಂತ್ರಿಗಳನ್ನು ಸಂಸದೀಯ ಮಂಡಳಿಗೆ ತರ್ತಾರೆ ಅಂತ ಒಂದು ಸುದ್ದಿ ಇದೆ. ಈಗಿರುವವರು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಸಚಿವ JP ನಡ್ಡಾ, ಮತ್ತೊಬ್ಬ ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ. ಉಳಿದಂತೆ ಯಡಿಯೂರಪ್ಪನವರಿದ್ದಾರೆ, BL ಸಂತೋಷ್ ಅವರಿದ್ದಾರೆ, ಡಾಕ್ಟರ್ K ಲಕ್ಷ್ಮಣ್, ಇಕ್ಬಾಲ್ ಸಿಂಗ್, ಸತ್ಯನಾರಾಯಣ್ ಜಟಿಯಾ, ಡಾಕ್ಟರ್ ಸುಧಾ ಯಾದವ್ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್. ಇಷ್ಟು ಜನ ಇದ್ದಾರೆ. ಇವರ ಬದಲು 4 ಜನ ಮುಖ್ಯಮಂತ್ರಿಗಳನ್ನು ತರ್ತಾರಂತೆ. 2029ಕ್ಕೆ ಯುವ ಮತದಾರರನ್ನು ಸೆಳೆಯುವ ಪ್ರಯತ್ನದ ಭಾಗ ಅಂತ ಇದನ್ನು ನೋಡಲಾಗ್ತಾ ಇದೆ. ಈ CJP ಪ್ರೊಟೆಸ್ಟ್ ಆದ ನಂತರ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ BJP ಏನು ಮಾಡಿದ್ರೂ ಯುವಕರನ್ನು ಸೆಳೆಯುವ ಪ್ರಯತ್ನ, ಯುವ ಸಮುದಾಯವನ್ನು ಸೆಳೆಯುವ ಪ್ರಯತ್ನ ಅಂತಲೇ ನೋಡಲಾಗ್ತಾ ಇರೋದು. ಪ್ರಮುಖ ಸಮುದಾಯ, ಪ್ರಮುಖ ಪ್ರದೇಶಗಳಿಗೆ ಪ್ರಾತಿನಿಧ್ಯ ಕೊಡಬೇಕು. RSSನಿಂದ ಒತ್ತಡ ಇದೆ, ಯುವಕರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ. ಭವಿಷ್ಯದಲ್ಲಿ ಗಟ್ಟಿ ನಾಯಕತ್ವ ರೂಪಿಸೋದಕ್ಕೆ ನಾಯಕರಿಗೆ ಅವಕಾಶ, ಪಕ್ಷದ ನೀತಿ ನಿರೂಪಣೆಯಲ್ಲಿ ಪ್ರಭಾವಿ ಮುಖ್ಯಮಂತ್ರಿಗಳಿಗೆ ಸ್ಥಾನ ಕೊಡಬೇಕು ಅನ್ನುವ ಉದ್ದೇಶ. ಇಷ್ಟನ್ನು ಇಟ್ಕೊಂಡು ಪಾರ್ಲಿಮೆಂಟರಿ ಬೋರ್ಡನ್ನು ರೀಶಫಲ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.